ಸ್ನೇಹಿತರೆ ನಮಸ್ಕಾರ. ಇವತ್ತು ನಾವು ಕೊಪ್ಪಳ ತಾಲೂಕಿನ ಹಲಿಗೇರಿಯ ಶ್ರೀ ರಾಜರಾಜೇಶ್ವರಿ ಶಾಲೆಯ ವಿಶೇಷತೆಯನ್ನ ನಿಮ್ಮ ಮುಂದೆ ತೆರೆದ ಇಡ್ತಾ ಇದ್ದೀವಿ. ಮೊದಲನೇದಾಗಿ ಈ ರಾಜರಾಜೇಶ್ವರಿ ಶಾಲೆಯ ಗ್ರಾಮೀಣ ಭಾಗದಲ್ಲಿ ಸಾಕಷ್ಟು ಉತ್ತಮ ಗುಣಮಟ್ಟದ ಶಿಕ್ಷಣವನ್ನ ನೀಡ್ತಾ ಇದೆ. ಹಾಗಾಗಿ ಈ ಶಿಕ್ಷಣ ಸಂಸ್ಥೆಯ ಬಗ್ಗೆ ಕೆಲವೊಂದಿಷ್ಟು ಮಾಹಿತಿಗಳನ್ನ ವಿಚಾರಗಳನ್ನ ತಮ್ಮ ಮುಂದೆ ಇಡುವ ಪ್ರಯತ್ನವನ್ನ ಮಾಡ್ತೀವಿ. ಈಗ ಒಳಗಡೆ ಏನೇನು ವಿಶೇಷತೆ ಇದೆ ಒಂದು ಬಾರಿ ನೋಡ್ಕೊಂಡು ಬರೋಣ ಬನ್ನಿ. ಕೊಪ್ಪಳ ಜಿಲ್ಲೆಯ ಹಲಿಗೇರಿ ಗ್ರಾಮದ ಶ್ರೀ ರಾಜರಾಜೇಶ್ವರಿ ಶಿಕ್ಷಣ ಸಂಸ್ಥೆ ಗ್ರಾಮೀಣ ಪ್ರದೇಶದ ಸಾವಿರಾರು ಮಕ್ಕಳ ಬಾಳಿಗೆ ಬೆಳಕಾಗಿದೆ. ಇದರ ಹಿಂದೆ ಶಾಲೆಯ ಸಂಸ್ಥಾಪಕ ವೀರಣ್ಣ ಕಂಬಳಿ ಅವರ ಶ್ರಮ ಹಾಗೂ ಸಮರ್ಪಣಾ ಮನೋಭಾವ ಅಪಾರವಾಗಿದೆ. 2007ರಲ್ಲಿ ಹಲಿಗೇರಿ ಗ್ರಾಮದ ಶಾಂಭವಿ ದೇವಸ್ಥಾನದ ಪಕ್ಕದಲ್ಲಿ ತಟ್ಟಿಯಲ್ಲಿ ಆರಂಭವಾದ ಶಾಲೆ ಇಂದು 2 ಎಕರೆ ವಿಶಾಲ ಜಾಗದಲ್ಲಿ ಸುಸಜ್ಜಿತ ಕಟ್ಟಡದೊಂದಿಗೆ ವಸತಿ ಶಾಲೆ ಬೆಳೆದು ನಿಂತಿದೆ. ಪ್ರತಿಯೊಂದು ಮೂಲಭೂತ ಸೌಕರ್ಯಗಳನ್ನು ಹೊಂದಿದ ಶಾಲೆ 4 ಮತ್ತು 5ನೇ ತರಗತಿ ಮಕ್ಕಳಿಗೆ ನವೋದಯ ಸೇರಿದಂತೆ ಇತರೆ ವಸತಿ ಶಾಲೆಗಳಿಗೆ ನಡೆಯುವ ಪ್ರವೇಶ ಪರೀಕ್ಷೆಗಳಿಗೆ ತರಬೇತಿ ನೀಡುವುದು ಇವರ ಮುಖ್ಯ ಉದ್ದೇಶವಾಗಿದೆ. ಇಲ್ಲಿ ತರಬೇತಿ ಪಡೆದ ಮಕ್ಕಳು ಅಧಿಕ ಸಂಖ್ಯೆಯಲ್ಲಿ ಪ್ರತಿ ವರ್ಷ ವಿವಿಧ ವಸತಿ ಶಾಲೆಗಳಿಗೆ ಆಯ್ಕೆಯಾಗುತ್ತಿರುವುದು ವಿಶೇಷ. ಗ್ರಾಮೀಣ ಪ್ರದೇಶದಲ್ಲಿ ಶಿಕ್ಷಣ ಸಂಸ್ಥೆ ಕಟ್ಟಿ ಎತ್ತರಕ್ಕೆ ಬೆಳೆಸುವುದು ಸುಲಭದ ಮಾತಲ್ಲ. ಇಲ್ಲಿ ಸಾಕಷ್ಟು ಸವಾಲುಗಳಿರುತ್ತವೆ, ಕಷ್ಟ ನಷ್ಟಗಳು ಇರುತ್ತವೆ, ಸಮಸ್ಯೆಗಳು ಕಿರಿಕಿರಿಗಳು ಸಾಮಾನ್ಯ. ಆದರೆ ಇವುಗಳನ್ನೆಲ್ಲ ಮೆಟ್ಟಿ ನಿಂತು ದೊಡ್ಡ ಶಿಕ್ಷಣ ಸಂಸ್ಥೆಯನ್ನಾಗಿ ಬೆಳೆಸುವುದು ಪವಾಡವೇ ಸರಿ. ಇದೆಲ್ಲ ಸಾಧ್ಯವಾಗುವುದು ವೀರಣ್ಣ ಕಂಬಳಿ ಅವರಂತಹ ಛಲದಂಕ ಮಲ್ಲರಿಂದ ಮಾತ್ರ ಸಾಧ್ಯ. Walking with his pet dog. See what happened the next? The dog seems to be answering him by barking. What is the sounds of dog? It will barks. On that time, the dog will also replying by barking. Watching this, Lucy remembers Ramana Maharshi. See what happened the next? When a man see a dog is barking and a dog is replying, no. On that time, write it again so that you can learn properly. Okay? Yes, let's learn. You can start now. Just copy it down and write some small amount of paragraph. ನವೋದಯ, ಕಿತ್ತೂರು, ಸೈನಿಕ, ಮೊರಾರ್ಜಿ, ಆದರ್ಶ, ಅಳಿಕೆ, ಮುದ್ದೇನಹಳ್ಳಿ, ಮಿಲಿಟರಿ ಸ್ಕೂಲ್ ಸೇರಿದಂತೆ ಅನೇಕ ವಸತಿ ಶಾಲೆಗಳಿಗೆ ನಡೆಯುವ ಪ್ರವೇಶ ಪರೀಕ್ಷೆಗೆ ಇಲ್ಲಿ ತರಬೇತಿ ನೀಡಲಾಗುತ್ತದೆ. ಈ ಶಾಲೆಯಲ್ಲಿ ತರಬೇತಿ ಪಡೆದ ಮಕ್ಕಳು ಹೆಚ್ಚು ನವೋದಯ ಸೇರಿದಂತೆ ಇತರೆ ಶಾಲೆಗಳಿಗೆ ಆಯ್ಕೆಯಾಗುತ್ತಿರುವುದು ವಿಶೇಷವಾಗಿದೆ. ಪ್ರತಿ ವರ್ಷ 300ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಕೋಚಿಂಗ್ ಪಡೆಯುತ್ತಿದ್ದಾರೆ. ಆದರೆ ಇನ್ನೂ ಹೆಚ್ಚಿನ ಗುಣಮಟ್ಟ ಸುಧಾರಣೆಗಾಗಿ ಮುಂದಿನ ಶೈಕ್ಷಣಿಕ ವರ್ಷದಿಂದ 5ನೇ ತರಗತಿಯ 100 ವಿದ್ಯಾರ್ಥಿಗಳು ಹಾಗೂ 4ನೇ ತರಗತಿಯ 50 ವಿದ್ಯಾರ್ಥಿಗಳಿಗೆ ಮಾತ್ರ ತರಬೇತಿ ನೀಡಲಾಗುವುದು ಎಂದು ವೀರಣ್ಣ ಕಂಬಳಿ ತಿಳಿಸಿದ್ದಾರೆ. ಈಗಾಗಲೇ ಪ್ರವೇಶ ಪ್ರಾರಂಭವಾಗಿದ್ದು ಆಸಕ್ತರು ಇದರ ಸದುಪಯೋಗ ಪಡೆದುಕೊಳ್ಳಬೇಕು ಎಂದು ಅವರು ಮನವಿ ಮಾಡಿದ್ದಾರೆ. ಗ್ರಾಮೀಣ ಪ್ರದೇಶದ ತಮ್ಮ ವಿದ್ಯಾರ್ಥಿಗಳು ಕೂಡ ಸುಲಲಿತವಾಗಿ ಇಂಗ್ಲಿಷ್ ಕಲಿಯಬೇಕು ಎಂಬ ಉದ್ದೇಶದಿಂದ 3 ಜನ ನಾಗಾಲ್ಯಾಂಡ್ ಶಿಕ್ಷಕಿಯರನ್ನು ನೇಮಕ ಮಾಡಲಾಗಿದೆ. ನಾಗಾಲ್ಯಾಂಡ್ ಶಿಕ್ಷಕಿಯರಿಗೆ ಕನ್ನಡ ಬರದಿರುವುದರಿಂದ ವಿದ್ಯಾರ್ಥಿಗಳಿಗೆ ಸಂಪೂರ್ಣವಾಗಿ ಅವರೊಂದಿಗೆ ಇಂಗ್ಲಿಷ್ ಭಾಷೆಯಲ್ಲಿ ಮಾತನಾಡುವುದು ಅನಿವಾರ್ಯವಾಗುತ್ತದೆ. ಇದರಿಂದಾಗಿ ಇಂಗ್ಲಿಷ್ ಭಾಷೆಯನ್ನು ಸರಳವಾಗಿ ಕಲಿಯಬಹುದು ಎಂಬ ಉದ್ದೇಶದಿಂದ ನಾಗಾಲ್ಯಾಂಡ್ ಶಿಕ್ಷಕಿಯರನ್ನು ನೇಮಕ ಮಾಡಿಕೊಳ್ಳಲಾಗಿದೆ. ಕೆಲ ತಿಂಗಳುಗಳಲ್ಲಿ ಇದು ಗಮನಾರ್ಹ ಬೆಳವಣಿಗೆ ಕಂಡಿದೆ. ಶ್ರೀ ರಾಜರಾಜೇಶ್ವರಿ ಶಿಕ್ಷಣ ಸಂಸ್ಥೆಯಲ್ಲಿ ತರಬೇತಿ ಪಡೆದು ನವೋದಯ, ಸೈನಿಕ ಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡಿದ ಹಲವಾರು ವಿದ್ಯಾರ್ಥಿಗಳು ಇಂದು ಉತ್ತಮ ಸ್ಥಾನಮಾನದಲ್ಲಿದ್ದಾರೆ. 100 ವಿದ್ಯಾರ್ಥಿಗಳು MBBS, ಇಂಜಿನಿಯರಿಂಗ್, IITಯಲ್ಲಿ ಓದುತ್ತಿದ್ದಾರೆ. ಕೆಲವರು ಸರಕಾರದ ಅತ್ಯುನ್ನತ ಹುದ್ದೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ. ಕೆಲವರು ವಿದೇಶದಲ್ಲಿ ಕೆಲಸ ಮಾಡುತ್ತಿರುವುದು ಶಿಕ್ಷಣ ಸಂಸ್ಥೆಗೆ ಹೆಮ್ಮೆಯ ವಿಷಯವಾಗಿದೆ. ಶಿಕ್ಷಣ ಕ್ಷೇತ್ರದಲ್ಲಿ ವೀರಣ್ಣ ಕಂಬಳಿ ಅವರ ಸಾಧನೆಯನ್ನು ಗುರುತಿಸಿ ಲೋಕಧ್ವನಿ ದಿನಪತ್ರಿಕೆ ಕೊಡಮಾಡುವ ನಮ್ಮ ಸಾಧಕರು ಪ್ರಶಸ್ತಿ ನೀಡಿ ಗೌರವಿಸಿದೆ. ಈ ಪ್ರಶಸ್ತಿಯನ್ನು ಕರುನಾಡಿನ ದೊರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ನೀಡಿದ್ದು ವಿಶೇಷ. ಇದಕ್ಕೆ ಕರ್ನಾಟಕದ ವಿಧಾನ ಪರಿಷತ್ ಸಭಾಪತಿ ಬಸವರಾಜ ಹೊರಟ್ಟಿ,
ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಹಾಗೂ ಕೊಪ್ಪಳ ಜಿಲ್ಲಾ ಉಸ್ತುವಾರಿ ಸಚಿವ ಶಿವರಾಜ್ ತಂಗಡಗಿ ಹಾಗೂ ವಿಶ್ವವಾಣಿ ದಿನಪತ್ರಿಕೆಯ ಸಂಪಾದಕ ವಿಶ್ವೇಶ್ವರ ಭಟ್ ಸೇರಿದಂತೆ ಹಲವು ಮಹನೀಯರು ಸಾಕ್ಷಿಯಾಗಿದ್ದರು. ಇದು ಎಂದಿಗೂ ಮರೆಯದ ಸುಂದರ ಕ್ಷಣ ಎಂದು ವೀರಣ್ಣ ಕಂಬಳಿ ನೆನೆಯುತ್ತಾರೆ. ಸರ್ ನಮಸ್ಕಾರ. ನಮಸ್ಕಾರ ಸರ್, ರಾಜರಾಜೇಶ್ವರಿ ಶಾಲೆ ಬಗ್ಗೆ ಬಹಳಷ್ಟು ಕೇಳಿದ್ವಿ. ಹಾಗಾಗಿ ಇವತ್ತು ಶಾಲೆ ಬಗ್ಗೆ ಮತ್ತು ನಿಮ್ಮ ಬಗ್ಗೆ ಕೂಡ ಒಂದು ವರದಿ ಮಾಡೋಣ ಅನ್ಕೊಂಡು ಬಂದಿದ್ದೀವಿ. ಶಾಲೆ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡ್ತೀರಾ ಪ್ಲೀಸ್? ಖಂಡಿತ ಹೇಳಿ. ಯಾವಾಗ ಶುರುವಾಯಿತು, ಹೇಗೆ ಶುರುವಾಯಿತು? ನಮ್ಮ ಶಾಲೆ ಬಂದು 2007 ಪ್ರಾರಂಭ ಮಾಡಿದೆ. 2007, 8, 8, 9 ವರ್ಷದಲ್ಲಿ ಕೋಚಿಂಗ್ ಅಷ್ಟ ಮಾಡಿದ್ವಿ, ಪರ್ಮಿಷನ್ ಸಿಗ್ಲಿಲ್ಲ. 2009 ಮತ್ತೆ ಸರ್ಕಾರದಿಂದ ನಮ್ಗೆ ಪರವಾನಗಿ ಸಿಕ್ಕಿದೆ. ಅಲ್ಲಿಂದ ನಾವು ಸ್ಕೂಲ್ ಅನ್ನು ಕೂಡ ನಡೆಸ್ತಾ ಇದ್ದೀವಿ. ಈಗ ಎಷ್ಟನೇ ಕ್ಲಾಸಿಂದ ಎಷ್ಟನೇ ಕ್ಲಾಸ್ ವರೆಗೆ? ಈಗ ನಮ್ದು ನರ್ಸರಿ, LKG, UKG 10ನೇ ತರಗತಿವರೆಗೂ ಪ್ರೆಸೆಂಟ್ ಕ್ಲಾಸ್ಗಳು ಬಂದಿದ್ದಾರೆ. ಇವಾಗ ನಮ್ದು ಈ ಸಲ SSLC 8ನೇ ಬ್ಯಾಚ್ ಈಗ ರನ್ನಿಂಗ್ ಆಗ್ತಾ ಇದೆ. ವಸತಿ ಕೂಡ ಇದೆ? ಹೌದು, ವಸತಿ ಕೂಡ ಇದೆ. ಹೈಸ್ಕೂಲ್ ವಿದ್ಯಾರ್ಥಿಗಳಿಗೆ ನಾವು ರೆಸಿಡೆನ್ಸಿಯಲ್ ಆಗಿ ಮಾಡಿದ್ವಿ ಮತ್ತು 4 ಮತ್ತು 5ನೇ ತರಗತಿಗಳಿಗೆ ಏನು ನವೋದಯ ಸೈನಿಕ ತರಬೇತಿ ಕೊಡ್ತಾ ಇದೀವಲ್ಲ, ಆ ಮಕ್ಕಳಿಗೆ ಕೂಡ ನಾವು ನಮ್ಮ ಶಾಲೆಯಲ್ಲಿ ಅಡ್ಮಿಷನ್ ಕೊಟ್ಟು, ನಮ್ಮ ಶಾಲೆಯಲ್ಲಿ ಅಡ್ಮಿಷನ್ ಇದ್ರೆ ಮಾತ್ರ ಅವ್ರಿಗೆ ನಾವು ವಸ್ತು ಸಹಿತ ವ್ಯವಸ್ಥೆ ಮಾಡ್ತೀವಿ. ಒಟ್ಟು ಸಂಖ್ಯೆ ಮಕ್ಕಳ ಸಂಖ್ಯೆ ಚೆನ್ನಾಗಿದೆ ಸರ್, ಒಂದು 700+. ಮುಂದೆ ಮತ್ತೆ ನಿಮ್ಮ ಗುರಿ? ಮುಂದೆ ಈಗ ಸದ್ಯ ನಾವು 10th ವರೆಗೂ ಚೆನ್ನಾಗಿ ಸ್ಕೂಲ್ ರನ್ ಆಗ್ತಾ ಇದೆ. ಇನ್ನೊಂದು ವರ್ಷ 2 ವರ್ಷದಲ್ಲಿ ಕಾಲೇಜನ್ನ ಪ್ರಾರಂಭ ಮಾಡೋ ಗುರಿಯನ್ನ ಇಟ್ಕೊಂಡಿದ್ದೀವಿ. ಫಲಿತಾಂಶ ಅಂದ್ರೆ ರಿಸಲ್ಟ್ ಹೇಗಿದೆ? ರಿಸಲ್ಟ್ SSLC ನೋಡೋದಾದ್ರೆ ಸರ್, ಈ ಸಲ 98.44 ಬಂದಿದೆ. 98.44% ಬಂದಿದೆ, ಹೈಯೆಸ್ಟ್. ವಸತಿ ಶಾಲೆಗಳಿಗೆ ಪ್ರವೇಶ ಪರೀಕ್ಷೆ ತರಬೇತಿ ನೀಡ್ತೇವೆ. ಹೌದು ಗುಣಮಟ್ಟ ಹೇಗಿದೆ ಸರ್? ಅದ್ರದ್ದು ಕೂಡ ಪ್ರತಿ ವರ್ಷ ಸುಮಾರು ಜನ ಮಕ್ಕಳು, ಪ್ರತಿ ವರ್ಷ ನವೋದಯ, ಸೈನಿಕ, ಮುರಾರ್ಜಿ ಎಲ್ಲಾ ಒಂದು ವಸತಿ ಶಾಲೆಗಳಿಗೆ ಮಕ್ಕಳು ಆಯ್ಕೆ ಆಗ್ತಾ ಇದ್ದಾರೆ. ಪ್ರತಿ ವರ್ಷನೂ ಒಳ್ಳೆ ರೀತಿಯಿಂದ ಆಯ್ಕೆ ಆಗಿದ್ದಾರೆ. ಸ್ವಂತ ಜಾಗನ? ಹೌದು ಸರ್, 2 ಎಕರೆ ಜಾಗದಲ್ಲಿ ಒಂದು ಒಳ್ಳೆ ಬಿಲ್ಡಿಂಗ್ ಮಾಡಿದ್ದೀವಿ. ಮಕ್ಕಳಿಗೆ ಇರ್ಲಿಕ್ಕೆ ಬೇರೆ ವ್ಯವಸ್ಥೆ ಇದೆ, ಕ್ಲಾಸ್ಗೂ ಬೇರೆ ವ್ಯವಸ್ಥೆ ಇದೆ. ಅವ್ರಿಗೆಲ್ಲ ಕುಡಿಲಿಕ್ಕೆ ಫಿಲ್ಟರ್ ನೀರು, ಒಳ್ಳೆ ಶುಚಿ ರುಚಿಯಾದ ಊಟದ ವ್ಯವಸ್ಥೆ ಇದೆ. ಮಲಗಲಿಕ್ಕೆಲ್ಲ ಅವ್ರಿಗೆ ಕಾಟ ಮತ್ತು ಬೆಡ್ ಸಿಸ್ಟಮ್ ಕೂಡ ಮಾಡಿದ್ದೀವಿ. ಎಲ್ಲ ಒಂದು ಸುಸಜ್ಜಿತ ವಸತಿ ಸ್ಕೂಲ್ ತರ ಮಾಡಿದ್ವಿ. ಅದು ಯಾವ್ದ್ರಲ್ಲೂ ನಾವು ಕಾಂಪ್ರಮೈಸ್ ಇಲ್ಲ. ಎಜುಕೇಶನ್ ಇರ್ಬೋದು, ಕ್ವಾಲಿಟಿ ಇರ್ಬೋದು, ಮೂಲಭೂತ ಸೌಕರ್ಯ ಇರ್ಬೋದು, ಎಲ್ಲವನ್ನು ಒಳಗೊಂಡಂತ ಒಂದು ಒಳ್ಳೆ ಸ್ಕೂಲ್ ಅನ್ನು ಮಾಡಿ. ಕೊಠಡಿಗಳು ಒಟ್ಟು ಎಷ್ಟು? ಸೊ 25-30 ಕೊಠಡಿಗಳು ಇದೆ ಎಲ್ಲ RCC. ಸಿಬ್ಬಂದಿ ಬಗ್ಗೆ ಹೇಳೋದಾದ್ರೆ? ಸಿಬ್ಬಂದಿ ಎಲ್ಲ ಕ್ವಾಲಿಫೈಡ್ ಟೀಚರ್ಸ್ ಇದ್ದಾರೆ ಸರ್. ನಮ್ಮ ಸರೌಂಡಿಂಗ್ ಬೇರೆ ಬೇರೆ ಊರುಗಳಿಂದ ಮತ್ತು ಲೋಕಲ್ ಇಂದ ಒಂದು 30 ಜನ ಸ್ಟಾಫ್ ಇದ್ದಾರೆ. ಮತ್ತೆ ನಾವು ಎಷ್ಟೋ ಪ್ರಯತ್ನ ಪಟ್ಟರು ಸ್ವಲ್ಪ ಇಂಗ್ಲಿಷ್ ಚೆನ್ನಾಗಿ ಆಗ್ಲಿಲ್ಲ ಈ ಲೋಕಲ್ ಶಿಕ್ಷಕರಿಂದ. ಆ ಇಂಗ್ಲಿಷ್ ಅನ್ನು ಇನ್ನು ಮೇಲಕ್ಕೆ ಸ್ವಲ್ಪ ಚೆನ್ನಾಗಿ ಬರೋಣ, ಎಲ್ಲ ಮಕ್ಕಳಲ್ಲಿ ಒಂದು ಇಂಗ್ಲಿಷ್ ಮಾತಾಡೋ ಕಲೆ ಬರೆಯುವಷ್ಟಾಗಿ ಕಲಿಸೋಣ ಅಂತ ತಿಳ್ಕೊಂಡು ಈ 2 ತಿಂಗಳಿಂದ ನಾವು ನಾವ್ಯಾವ ಶಿಕ್ಷಕರನ್ನ ನೇಮಕ ಮಾಡ್ಕೊಂಡಿದ್ದೀವಿ. ಒಳ್ಳೆ ಬೆಳವಣಿಗೆ. ಒಟ್ಟು 30 ಜನ ಶಿಕ್ಷಕರಿದ್ದಾರೆ. 30+ ಅಡಿಗೆ ಮಾಡ್ಲಿಕ್ಕೆ ಊಟದ ವಸತಿ ಇರೋದ್ರಿಂದ ಊಟಕ್ಕೆ ಅದೆಲ್ಲ ಮತ್ತೆ ಬೇರೆ ಬೇರೆ ಕೆಲಸಕ್ಕೆ ಅವರು ಸ್ವಚ್ಛತೆ ಊಟ ಅಂತ ತಿಳ್ಕೊಂಡು ಅವರೊಂದು 10 ಮೆಂಬರ್ಸ್ ಇದ್ದಾರೆ. ಒಟ್ಟು 40 ಜನ. 40 ಜನಕ್ಕೆ ಸಂಬಳ ಕೊಡ್ತೀರಿ ಅಂತ? 6 ಬಸ್ಗಳಿವೆ ಸರ್. ಬಸ್ಗಳು, 6 ಬಸ್ಗಳು, ಒಂದು 6 ಜನ ಡ್ರೈವರ್ಗಳಿದ್ದಾರೆ. ಒಂದು ಹೆಚ್ಚು ಕಡಿಮೆ ನಮ್ಮ ಫ್ಯಾಮಿಲಿ ನಾವೆಲ್ಲ ಸೇರ್ಕೊಂಡು ಒಂದು 5 ಜನ ಕೆಲಸ ಮಾಡ್ತೀವಿ. ಸಣ್ಣದಾಗಿ ಒಂದು 30 ಒಳಗ ಶುರುವಾದಂತ ಶಾಲೆ ಇವತ್ತು ಒಳ್ಳೆ ಗುಣಮಟ್ಟದ ಶಾಲೆಯಾಗಿ ಒಳ್ಳೆ ಕಟ್ಟಡವನ್ನ, ತನ್ನದೇ ಆದ ಕಟ್ಟಡ ಹೊಂದಿದೆ, ಒಳ್ಳೆ ಶಿಕ್ಷಣವನ್ನ ನೀಡ್ತಾ ಇದೆ. ಬಹಳಷ್ಟು ಸಂತೋಷ ಆಗ್ತಾ ಇದೆ ಸರ್. ಈ ಒಂದು ಗ್ರಾಮೀಣ ಭಾಗದಲ್ಲಿ ಕೂಡ, ಯಾಕಂತ ಹೇಳಿದ್ರೆ ನಗರ ಪ್ರದೇಶದಲ್ಲಿ ಶಾಲೆ ಮಾಡೋದು ದೊಡ್ಡದಲ್ಲ. ಇಂತ ಗ್ರಾಮೀಣ ಪ್ರದೇಶದಲ್ಲಿ ನಾವು ಹೌದು, ಯಾಕಂದ್ರೆ ಬಡತನ ಇದೆ, ಹಳ್ಳಿಗೆ ರೈತರು ಇರ್ತಾರೆ, ಹಾಗಾಗಿ ಫೀಸ್ ಕಟ್ಟೋದು ಕಡಿಮೆ. ಇಂಥದ್ರಲ್ಲೂ ಕೂಡ ಕಡಿಮೆ ಶುಲ್ಕ ಪಡೆದು ಇಷ್ಟು ಒಳ್ಳೆಯ ಗುಣಮಟ್ಟದ ಶಾಲೆಯನ್ನು ತಾವು ಮಾಡಿದಿರಿ, ಬಹಳ ಸಂತೋಷ ಆಯ್ತು. ಜನಪರ ನ್ಯೂಸ್ ಜೊತೆ ತಮ್ಮ ಅಭಿಪ್ರಾಯ ಹಂಚಿಕೊಂಡಿದ್ದಕ್ಕೆ ಧನ್ಯವಾದಗಳು.